ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಬಿಗ್ ಯೂಟ್ರಸ್ ಅಂದರೆ ಏನು, ಸ್ಮಾಲ್ ಯೂಟ್ರಸ್ ಅಂದರೆ ಏನು, ಬಿಗ್ ಯೂಟ್ರಸ್ ಇದ್ದವಾಗ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ, ಯಾಕೆ ಬಿಗ್ ಯೂಟ್ರಸ್ ಆಗುತ್ತೆ, ಸ್ಮಾಲ್ ಯೂಟ್ರಸ್ ಯಾಕಾಗುತ್ತೆ, ಅದರಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಇವತ್ತಿನ ವಿಡಿಯೋ. ಯೂಶ್ವಲಾಗಿ ಸ್ಕ್ಯಾನ್ ಮಾಡಿದವಾಗ ಅಥವಾ ಅನೇಬಲ್ ಟು ಕನ್ಸೀವ್ ಅಂದವಾಗ, ಅಂದರೆ ನಾವು ಕನ್ಸೀವ್ ಆಗೋದಕ್ಕೆ, ಪ್ರೆಗ್ನೆಂಟ್ ಆಗೋದಕ್ಕೆ, ಗರ್ಭಿಣಿ ಆಗೋದಕ್ಕೆ ಪ್ರಯತ್ನ ಪಟ್ಟು ಆಗ್ತಾ ಇಲ್ಲ ಅಂದವಾಗ, ಡಾಕ್ಟ್ರ್ ಹತ್ರ ಹೋದವಾಗ, ಅಥವಾ ಮತ್ಯಾವುದೋ ಕಾರಣದಿಂದ ನಿಮ್ಮ ಡೈಲಿ ರುಟೀನಲ್ಲಿ ಏನೋ ಡಿಸ್ಟರ್ಬೆನ್ಸ್ ಆಗಿನೋ, ಬಟ್ ಯಾವುದೇ ಕಾರಣದಿಂದ ನೀವು ಡಾಕ್ಟ್ರ್ ಹತ್ರ ಹೋಗಿದ್ದೀರ. ಆವಾಗ ಹೋದವಾಗ ಡಾಕ್ಟರ್ ಸ್ಕ್ಯಾನ್ ಮಾಡಿ ನಿಮ್ಮ ಯೂಟ್ರಸ್ ದಪ್ಪ ಆಗಿದೆ ಅಂತಂತೇಳಿ ಹೇಳಿರಬಹುದು, ಅಥವಾ ನಿಮ್ಮ ಯೂಟ್ರಸ್ ತುಂಬ ಸಣ್ಣ ಇದೆ ಅಂತಂತ ಹೇಳ್ಬೋದು, ಚಿಕ್ಕದಿದೆ ಅಂತ ಹೇಳಿರಬಹುದು. ಆಯಿತಾ, ಗರ್ಭಾಶಯ ಚಿಕ್ಕದಿದೆ ಅಂತ ಹೇಳಿರಬಹುದು, ಗರ್ಭಾಶಯ ದೊಡ್ಡದಿದೆ ಅಂತ ಹೇಳಿರಬಹುದು. ಬೋತ್ ದ ಕೇಸಸ್, ಎರಡೂ ಕೇಸಲ್ಲಿ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ, ಯಾವೆಲ್ಲ ಕಾರಣದಿಂದ ಈ ಥರ ಆಗುತ್ತೆ ಅನ್ನೋದು ಇವತ್ತಿನ ವಿಡಿಯೋ. ಮತ್ತೆ ಆಗ್ತಾಳ ನೋಡೋಣ ಬನ್ನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ನಮ್ಮ ದೇಹದಲ್ಲಿ ಯಾವ್ಯಾವ ಆರ್ಗನ್ಸ್, ಯಾವೆಲ್ಲ ಭಾಗಗಳು ಎಷ್ಟೆಷ್ಟು ಇರಬೇಕು, ಸೈಜ್ ಎಷ್ಟೆಷ್ಟು ಇರಬೇಕು ಅಷ್ಟೇ ಇರಬೇಕು. ಒಂದು ಸ್ವಲ್ಪ ಆಚೆ ಈಚೆ ಆದರೆ ದಟ್ ಇಸ್ ಓಕೆ. ಮಾರ್ಜಿನಲ್ ಡಿಫ್ರೆನ್ಸ್ ಇತ್ತು, ತುಂಬ ಅಬ್ಸರ್ವ್ ಮಾಡಿದರೆ ಗೊತ್ತಾಗುವಷ್ಟು ಡಿಫ್ರೆನ್ಸ್ ಇತ್ತು. ಈಗ ನಾರ್ಮಲ್ ಕಣ್ಣಿನ ಸೈಜ್ ಇಷ್ಟು, ಹ್ಯೂಮನ್ ಐಸ್ ಸೈಜು ಇಷ್ಟು ಅಂತಂತ ಇರುತ್ತೆ. ಅತೀ ದೊಡ್ಡದಿದ್ದರೆ ಇಷ್ಟಿಷ್ಟು ದೊಡ್ಡದಿತ್ತು ಅಂತಂತಂದರೆ ಹೇಗೆ ಕಾಣಿಸುತ್ತೆ, ಲುಕ್ ಹೋಗುತ್ತಲ್ವಾ. ಸೊ ಅದರಿಂದ ಏನಾದರೂ ಪ್ರಾಬ್ಲಮ್ ಇದೆನಾ ಅಂತಂತ ಹೇಳಿ ಚೆಕ್ ಅಂತೂ ಮಾಡಿಸ್ತೀವಿ. ಸೊ ಅದೇ ಥರ ನಾನು ಕೊಟ್ಟಿದ್ದು ಒಂದು ಎಕ್ಸಾಂಪಲ್, ಅತಿ ಚಿಕ್ಕದಿತ್ತು ಅಂತಂತಂದರೆ ಕೊರಿಯನ್ನೋ ಚೈನೀಸೋ ಆ ಥರ ಕಾಣಿಸ್ತೀವಿ ಅಷ್ಟೇ. ಬಟ್ ಸೈಟ್ಗೇನು ಪ್ರಾಬ್ಲಮ್ ಇರಲ್ಲ, ಓಕೆ, ಮೋಸ್ಟ್ ಆಫ್ ದಿ ಟೈಮಲ್ಲಿ. ಬಟ್ ಯೂಟ್ರಸ್ಸು ತುಂಬ ದೊಡ್ಡದಿದ್ದರೆ ಅದನ್ನು ಬಿಗ್ ಯೂಟ್ರಸ್ ಅಂತ ಕರೀತಾರೆ. ನಾರ್ಮಲ್ ಸೈಜ್ ಏನು ಡೈಮೆನ್ಷನ್ ಇರುತ್ತಲ್ಲ, ಯೂಟ್ರಸ್ ಡೈಮೆನ್ಷನ್ ಎಷ್ಟೆಷ್ಟೆಲ್ಲ ಇರುತ್ತಲ್ಲ, ಗರ್ಭಾಶಯದ ಡೈಮೆನ್ಷನ್ ಇಷ್ಟು ಉದ್ದ ಇರಬೇಕು, ಇಷ್ಟು ಅಗಲ ಇರಬೇಕು, ಇಷ್ಟು ದಪ್ಪ ಇರಬೇಕು ಅನ್ನೋದೇನಿರುತ್ತಲ್ಲ, ಅದನ್ನು ಬಿಟ್ಟು ಅದಕ್ಕಿಂತ ತುಂಬ ಜಾಸ್ತಿ ಇತ್ತು, ದೊಡ್ಡದಿತ್ತು ಅಂತಂತಂದರೆ ಅದನ್ನ ಬಿಗ್ ಯೂಟ್ರಸ್ ಅಂತ ಕರೀತಾರೆ. ಅವ್ರು ಹೇಳಿರೋ ಡೈಮೆನ್ಷನ್ಸ್ಗಿಂತ ಕಮ್ಮಿ ಇತ್ತು ಅಂತಂತಂದರೆ ಅದನ್ನು ಚಿಕ್ಕ ಯೂಟ್ರಸ್, ಚಿಕ್ಕದಿದೆ, ನಿಮ್ಮ ಗರ್ಭಾಶಯ ಚಿಕ್ಕದಿದೆ ಅಂತಂತ ಹೇಳ್ತಾರೆ. ಸೊ ಎರಡೂ ಟೈಮಲ್ಲೂ ಕನ್ಫ್ಯೂಷನ್ ಏನು, ಹೆಣ್ಮಕ್ಳಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂತಂದರೆ, ಕನ್ಸೀವ್ ಆಗಬಹುದಾ ಇಲ್ವಾ, ಕನ್ಸೀವ್ ಆಗೋದಕ್ಕೆ, ಗರ್ಭಿಣಿ ಆಗೋದಕ್ಕೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅನ್ನೋದಷ್ಟೇ ಕನ್ಸರ್ನ್. ಯಾಕಂತಂದರೆ ಗರ್ಭಾಶಯ ಇರೋದೇ ಅದಕ್ಕೋಸ್ಕರ. ಸೊ ದೊಡ್ಡದಿದೆ ಚಿಕ್ಕದಿದೆ ಅಂತಂತ ಹೇಳಿದರೆ ನಮಗೇನು ಗೊತ್ತಾಗಲ್ಲ, ನಮಗೇನು ಕ್ವಶನ್ ಏನು, ಅದರಿಂದ ನಾನು ಕನ್ಸೀವ್ ಆಗ್ತೀನಾ ಇಲ್ವಾ, ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅನ್ನೋದು ಮಾತ್ರ ಡೌಟ್ ಬರುತ್ತೆ ಯೂಶ್ವಲಾಗಿ. ಸೊ ಅದಕ್ಕೋಸ್ಕರನೇ ಈ ವಿಡಿಯೋ. ಬಿಗ್ ಯೂಟ್ರಸ್ ಇರೋದಕ್ಕೆ ಏನೆಲ್ಲ ಕಾರಣಗಳು, ಅದರಿಂದ ಏನೆಲ್ಲ ತೊಂದರೆ ಆಗುತ್ತೆ, ಆ್ಯಂಡ್ ಸ್ಮಾಲ್ ಯೂಟ್ರಸ್ ಇದ್ದರೆ ಏನೆಲ್ಲ ತೊಂದರೆ ಆಗುತ್ತೆ, ಅದಕ್ಕೆ ಏನೆಲ್ಲ ಕಾರಣಗಳಿರಬಹುದು ಅಂತ. ಓಕೆ, ಮತ್ತೆ ಆಗ್ತಾಳ ನೋಡೋಣ ಬನ್ನಿ. ಸೊ ಫಸ್ಟ್ ರೀಸನ್, ದೊಡ್ಡ ಯೂಟ್ರಸ್ ಇರೋದಕ್ಕೆ, ಫಸ್ಟು ಬಿಗ್ ಯೂಟ್ರಸ್ ಬಗ್ಗೆ ಮಾತಾಡೋಣ. ಗರ್ಭಾಶಯ ದೊಡ್ಡದಿರೋದಕ್ಕೆ ಏನೆಲ್ಲ ಕಾರಣಗಳು ಅನ್ನೋದನ್ನು ತಿಳ್ಕೊಳ್ಳೋಣ. ಅದರಲ್ಲಿ ಫಸ್ಟ್ ತಿಂಗು ಫೈಬ್ರಾಯ್ಡ್ಸ್ ಅಂತಂದರೆ ಗಡ್ಡೆಗಳು, ಆಯಿತಾ, ನಾನ್ ಕ್ಯಾನ್ಸರಸ್ ಗಡ್ಡೆಗಳು ಯೂಟ್ರಸ್ ಒಳಗಡೆ ಆಗಿರುತ್ತೆ, ಅದರಿಂದ ನಿಮಗೆ ಯೂಟ್ರಸ್ ದೊಡ್ಡದಾಗಿರಬಹುದು. ಓಕೆ, ಮತ್ತು ಫೈಬ್ರಾಯ್ಡ್ಸಲ್ಲಿ ಡಿಫ್ರೆಂಟ್ ವೆರೈಟೀಸ್ ಇದೆ. ಇದರ ಸೈಜು ಲೊಕೇಶನ್ ಇಂದ ನಮಗೆ ಕನ್ಸೀವ್ ಆಗೋದಕ್ಕೆ ತೊಂದರೆ ಆಗುತ್ತೆ. ಹೇಗೆ ಅಂತಂತಂದರೆ, ಫರ್ಟಿಲೈಸೇಷನ್ ಎಲ್ಲ ಆಗೋದು ಫ್ಯಾಲೋಪಿಯನ್ ಟ್ಯೂಬಲ್ಲಿ. ಫ್ಯಾಲೋಪಿಯನ್ ಟ್ಯೂಬಿಂದ ಒಳಗಡೆ ಬಂದು ಗರ್ಭಾಶಯಕ್ಕೆ ಬಂದು, ಗರ್ಭಾಶಯದ ಪದರ, ಒಳಪದರ ಏನಿರುತ್ತೆ, ಎಂಡೋಮೆಟ್ರಿಯಮ್ ಏನಿರುತ್ತೆ, ಅದಕ್ಕೆ ಹೀಗೆ ಅಂಟ್ಕೋಬೇಕು ಮಗು, ಆಯಿತಾ. ಇಲ್ಲಿ ಏನು ಬಂದು, ಇದು ಯಾರು ಡಿಸೈಡ್ ಮಾಡೋದಲ್ಲ. ಗರ್ಭಾಶಯ ಹೀಗಿದೆ ಅಂತಂತಂದರೆ ಯಾವುದೇ ಭಾಗದಲ್ಲಿ ಇಂಪ್ಲಾಂಟೇಷನ್ ಆಗಬಹುದು, ಅಂಟ್ಕೋಬಹುದು ಮಗು ಹೋಗಿ. ಓಕೆ, ಅದನ್ನು ಯಾರೂ ಹೇಳೋದಕ್ಕಾಗೋದಿಲ್ಲ ಎಲ್ಲಿ ಹೋಗಿ ಅಂಟ್ಕೊಳ್ಳುತ್ತೆ ಅಂತಂತೇಳಿ. ಹೀಗಿದೆ, ಫ್ಯಾಲೋಪಿಯನ್ ಟ್ಯೂಬ್ ಇಲ್ಲಿದೆ, ಇದರಿಂದ ಮಗು ಹೀಗೆ ಟ್ರಾವೆಲ್ ಮಾಡಿಕೊಂಡು ಯೂಟ್ರಸ್ ಒಳಗಡೆ ಬಂದು ಇಲ್ಲಿ ಅಂಟ್ಕೋಬೇಕು ಅಂತ ಬಂದಿದೆ. ಓಕೆ, ಸೊ ಯಾವ ಜಾಗಕ್ಕೆ ಬಂದು ಅಂಟ್ಕೋಬೇಕು ಅಂತ ಬಂದಿದೆ, ಅದೇ ಜಾಗದಲ್ಲಿ ಫೈಬ್ರಾಯ್ಡ್ಸ್ ಇತ್ತು ಅಂತಂತಂದರೆ ಇಂಪ್ಲಾಂಟೇಷನ್ ಆಗೋದಿಲ್ಲ. ಓಕೆ, ಸೊ ಈ ಥರ ಇಂಪ್ಲಾಂಟೇಷನ್ನೇ ಫೇಲ್ ಆಯಿತು ಅಂತಂತಂದರೆ ಮುಂದಕ್ಕೆ ಮಗು ಹೇಗೆ ಬೆಳೆಯುತ್ತೆ ಅಲ್ವಾ. ಸೊ ಹಾಗಾಗಿ ಫೈಬ್ರಾಯ್ಡ್ನ ಸೈಜ್ ಆಗಿರಬಹುದು, ತುಂಬ ದೊಡ್ಡ ಫೈಬ್ರಾಯ್ಡ್ಸ್ ಇತ್ತು ಅಂತಂತಂದರೆ ಗ್ರೋತ್ ರಿಸ್ಟ್ರಿಕ್ಷನ್ ಆಗುತ್ತೆ. ಇಂಪ್ಲಾಂಟೇಷನ್ ಸಕ್ಸಸ್ಫುಲ್ ಆಗಿರಬಹುದು, ಓಕೆ, ಮಗು ಬಂದು ಇಲ್ಲಿ ಅಂಟ್ಕೊಂಡಿದೆ, ಇಲ್ಲಿ ಫೈಬ್ರಾಯ್ಡ್ಸ್ ಇಲ್ಲ, ಬಟ್ ಈ ಕಡೆ
ಬೇರೆ ವಾಲ್ಗೆ ಹಿಂಗೆ ಯೂಟ್ರಸ್ ಇದೆ ಅಂತಂದರೆ ಈ ವಾಲಲ್ಲಿ ಫೈಬ್ರಾಯ್ಡ್ ಇಲ್ಲ, ಏನೂ ಇಲ್ಲ, ಚೆನ್ನಾಗಿದೆ, ಈ ಪೊಸಿಷನ್ ಎಲ್ಲ ಈ ಪ್ಲೇಸ್ ಎಲ್ಲ ಚೆನ್ನಾಗಿದೆ, ಸೊ ಹಾಗಾಗಿ ಇಂಪ್ಲಾಂಟೇಷನ್ ಆಗೋಯಿತು. ಬಟ್ ಈ ಕಡೆ ವಾಲಲ್ಲಿ ಫೈಬ್ರಾಯ್ಡ್ ಇದ್ದು ಅದು ತುಂಬ ದೊಡ್ಡದಿದೆ, ಇಷ್ಟು ದೊಡ್ಡದಿದೆ ಅಂತಂತಂದರೆ ತುಂಬ ದೊಡ್ಡ ದೊಡ್ಡ ಸೈಜಿನ ಫೈಬ್ರಾಯ್ಡ್ಸು ಆಗುತ್ತೆ. ಓಕೆ, ನಾನು ಸುಮ್ಮನೆ ಕೈ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಇಷ್ಟು ದೊಡ್ಡ ಫೈಬ್ರಾಯ್ಡ್ ಇದೆ ಅಂತ ಅಂದ್ಕೊಳ್ಳಿ ಯೂಟ್ರಸ್ ಒಳಗಡೆಗೆ. ಸೊ ಮಗು ಬಂದು ಇಲ್ಲಿ ಅಂಟ್ಕೊಂಡಿದೆ, ಮಗು ಬೆಳಿಬೇಕಲ್ವಾ, ಎಷ್ಟು ದೊಡ್ಡದಾಗುತ್ತೆ, ಇಷ್ಟು ದೊಡ್ಡದು ಮಗು ಆಗುತ್ತೆ. ಸೊ ಮಗು ಬೆಳೆಯೋದಕ್ಕೆ ಜಾಗ ಆಗೋದಿಲ್ಲ. ಓಕೆ, ಯಾವಾಗ ಮಗು ಬೆಳೆಯೋದಕ್ಕೆ ಜಾಗ ಆಗಲ್ಲ, ಗ್ರೋತ್ ರಿಸ್ಟ್ರಿಕ್ಷನ್ ಆಗುತ್ತೆ, ಮಗು ಬೆಳವಣಿಗೆ ಕುಂಠಿತಗೊಳ್ಳುತ್ತೆ. ಯಾವಾಗ ಹಾಗಾಗುತ್ತೆ, ಮೋಸ್ಟ್ ಆಫ್ ದಿ ಟೈಮ್ ಪ್ರೀಟರ್ಮ್ ಆಗೋದು ಇಲ್ಲವಾ ಮಿಸ್ಕ್ಯಾರೇಜ್ ಆಗೋದು ಆಗುತ್ತೆ. ಓಕೆ, ಸೊ ಫೈಬ್ರಾಯ್ಡಿಂದ ನಿಮಗೆ ಬಿಗ್ ಯೂಟ್ರಸ್ ಆಗಿತ್ತು ಅಂತಂತಂದರೆ ಫಸ್ಟು ಕನ್ಸೀವ್ ಆಗೋದಕ್ಕೆ ಕಷ್ಟ ಆಗುತ್ತೆ, ಇಂಪ್ಲಾಂಟೇಷನ್ ಫೇಲ್ಯೂರ್ ಆಗುತ್ತೆ. ಇಂಪ್ಲಾಂಟೇಷನ್ ಆದ್ರೂ ಕೂಡ ಫುಲ್ ಟರ್ಮ್ ಪ್ರೆಗ್ನೆನ್ಸಿ ಆಗೋದಿಲ್ಲ, ಮಿಸ್ಕ್ಯಾರಿ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಇದು ಯಾವಾಗ ಫೈಬ್ರಾಯ್ಡ್ ಸೈಜು, ಲೊಕೇಶನ್ ಎಲ್ಲಿದೆ ಫೈಬ್ರಾಯ್ಡ್ ಅನ್ನೋ ಆಧಾರದ ಮೇಲೆ ಇದೆಲ್ಲ ಡಿಸೈಡ್ ಆಗುತ್ತೆ. ಯಾವ ಸೈಜಲ್ಲಿದೆ ಫೈಬ್ರಾಯ್ಡ್, ಎಷ್ಟು ದಪ್ಪ ಇದೆ ಫೈಬ್ರಾಯ್ಡ್ ಅನ್ನೋ ಆಧಾರದ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಓಕೆ, ಇದು ಫಸ್ಟ್ ರೀಸನ್. ನೆಕ್ಸ್ಟ್ ರೀಸನ್ ಅಡೆನೋಮಯೋಸಿಸ್ ಅಂತ. ಇದರಲ್ಲಿ ಏನಾಗುತ್ತೆ, ಎಂಡೋಮೆಟ್ರಿಯಮ್ ಅಂತಂದರೆ ಗರ್ಭಾಶಯದ ಒಳಪದರ ಏನಿರುತ್ತಲ್ಲ ಅದು ಮಸಲ್ಸ್ ಒಳಗಡೆ ಬೆಳೆಯುತ್ತೆ. ಅಂತಂದರೆ ಮಾಂಸಖಂಡ, ಗರ್ಭಾಶಯದ ಮಾಂಸಖಂಡದ ಒಳಗೆ ಈ ಟಿಶ್ಯೂ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಆಯಿತಾ, ಅದನ್ನೇ ಅಡೆನೋಮಯೋಸಿಸ್ ಅಂತ ಹೇಳಿ ಕರೀತಾರೆ. ಸೊ ಈ ಸಿಚುವೇಶನ್ ಇದ್ದವಾಗ ಇದರಿಂದ ಕೂಡ ಯೂಟ್ರಸ್ ದಪ್ಪ ಆಗುತ್ತೆ, ಯಾಕಂದರೆ ಮಾಂಸದೊಳಗೆಲ್ಲ ಇದು ಬೆಳೆದಿರೋದ್ರಿಂದ. ಓಕೆ, ಸೊ ಯಾವಾಗ ಈ ರೀಸನ್ನಿಂದ ನಿಮ್ಮ ಗರ್ಭಾಶಯ ದಪ್ಪ ಆಗಿದೆ ಆವಾಗ ಹೆವಿ ಬ್ಲೀಡಿಂಗ್, ಹೆವಿ ಪಿರಿಯಡ್ ಆ್ಯಂಡ್ ಇರ್ರೆಗ್ಯುಲರ್ ಪಿರಿಯಡ್ ಆಗೋದಕ್ಕೆ ಕಾರಣ ಆಗುತ್ತೆ. ಓಕೆ, ಸೊ ಯಾವಾಗ ಹೆವಿ ಬ್ಲೀಡಿಂಗ್ಸು ಈ ಥರ ಎಲ್ಲ ಆಗುತ್ತೆ, ಕಂಪ್ಲೀಟ್ ನಿಮ್ಮ ಮೆನ್ಸ್ಟ್ರಲ್ ಸೈಕಲ್ ಡಿಸ್ಟರ್ಬ್ ಆಗುತ್ತೆ. ಯಾವಾಗ ಇದಾಗುತ್ತೆ ನಿಮಗೆ ಪ್ರಿಡಿಕ್ಷನ್ ಮಾಡೋದಕ್ಕಾಗಲ್ಲ, ಓವಲೇಷನ್ ಯಾವಾಗ ಆಗುತ್ತೆ, ಯಾವಾಗ ಆಗೋದಿಲ್ಲ, ಬ್ಲೀಡಿಂಗ್ ಯಾವಾಗ ಸ್ಟಾಪ್ ಆಗುತ್ತೆ, ಅದೆಲ್ಲ ಕ್ಯಾಲ್ಕುಲೇಷನ್ ಎಲ್ಲ ಹೊಡ್ಸ್ಕೊಂಡ್ಬಿಡುತ್ತೆ. ಆಯಿತಾ, ಸೊ ಯಾವಾಗ ನಿಮಗೆ ಓವ್ಯುಲೇಷನ್ನೇ ನೀಟಾಗಿ ಟ್ರ್ಯಾಕ್ ಮಾಡೋಕ್ಕಾಗ್ತಾ ಇಲ್ಲ, ಬ್ಲೀಡಿಂಗೂ ತುಂಬ ಇದೆ ಅಂತಂದವಾಗ ನೀವು ಕನ್ಸೀವ್ ಆಗಬೇಕು ಅಂತಂದರೆ ಇದೇ ಬೇಸ್ ಅಲ್ವಾ. ನಿಮಗೆ ಓವ್ಯುಲೇಷನ್ ಆಗೋದು ಯಾವಾಗ ಅನ್ನೋದು ಗೊತ್ತಾಗಬೇಕು, ಬ್ಲೀಡಿಂಗ್ ಸ್ಟಾಪ್ ಆಗಬೇಕು, ನೀವು ಅನಿಮಿಕ್ ಇರಬಾರ್ದು, ನಿಮಗೆ ಡೆಫಿಷಿಯನ್ಸಿ ಇರಬಾರ್ದು. ಸೊ ಈ ಅಡೆನೋಮಯೋಸಿಸ್ಸಿಂದ ನಿಮಗೆ ಓವ್ಯುಲೇಷನ್ ಕ್ಯಾಲ್ಕುಲೇಷನ್ ತಪ್ಪಾಗುತ್ತೆ, ನೀವು ಕನ್ಸೀವ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಅದಾದ ಮೇಲೂ ಓವ್ಯುಲೇಷನ್ ಕ್ಯಾಲ್ಕುಲೇಷನ್ ಮಾಡಿ ನೀವೇನೋ ಪ್ರಯತ್ನ ಪಟ್ರಿ ಅಂತಂದ್ರೂ ಕೂಡ ಇಂಪ್ಲಾಂಟೇಷನ್ ಫೇಲ್ ಆಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕಂತಂದರೆ ಯೂಟ್ರಸ್ ಒಳಗಿನ ವಾತಾವರಣ ಇಂಪ್ಲಾಂಟೇಷನ್ಗೆ ಸಪೋರ್ಟಿವ್ ಇರೋ ಅಂತಹ ವಾತಾವರಣ ಇರೋದಿಲ್ಲ ಗರ್ಭಾಶಯದ ಒಳಗೆ. ಯಾವಾಗ ಹಿಂಗಿರುತ್ತೆ ಆವಾಗ ಇಂಪ್ಲಾಂಟೇಷನ್ ಫೇಲ್ ಆಗುತ್ತೆ. ಸೊ ಫೈಬ್ರಾಯ್ಡ್ಸು, ಅಡೆನೋಮಯೋಸಿಸ್ ಎರಡೂ ಕೇಸಲ್ಲೂ ಫಸ್ಟು ಇಂಪ್ಲಾಂಟೇಷನ್ ಫೇಲ್ ಆಗುತ್ತೆ ಆ್ಯಂಡ್ ಮಗು ಬೆಳೆದ್ರೂ ಗ್ರೋತ್ ರಿಸ್ಟ್ರಿಕ್ಷನ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಓಕೆ, ಆ್ಯಂಡ್ ಯಾವಾಗ ಬಿಗ್ ಸೈಜ್ ಯೂಟ್ರಸ್ ಇರುತ್ತೆ ಆವಾಗ ಬೇರೆ ರೀಪ್ರೊಡಕ್ಟಿವ್ ಆರ್ಗನ್ಸು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಓಕೆ, ಅದರಿಂದನೂ ಕೂಡ ಕನ್ಸೆಪ್ಷನಿಗೆ ತೊಂದರೆ ಆಗುತ್ತೆ. ನೆಕ್ಸ್ಟ್ ರೀಸನ್ ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಷಿಯಾ. ಅಂದರೆ ಎಂಡೋಮೆಟ್ರಿಯಮ್ ಗರ್ಭಾಶಯದ ಒಳಪದರ ಏನಿದೆ ಅದು ತುಂಬ ದಪ್ಪನಾಗಿ ಬೆಳ್ಕೊಳ್ಳುತ್ತೆ. ನನಗೆ 2 ಸೆಂಟಿಮೀಟರ್ 2.5 ಸೆಂಟಿಮೀಟರ್ ಅಷ್ಟೆಲ್ಲ ಆಗ್ತಾ ಇದ್ದಿದ್ದು, ಅದನ್ನು ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಷಿಯಾ ಅಂತಂತ ಕರೀತಾರೆ. ಸೊ ಯಾವಾಗ ಇಷ್ಟು ದಪ್ಪನಾಗಿ ಎಂಡೋಮೆಟ್ರಿಯಮ್ ಒಳಗಡೆ ಬೆಳೆದಿರುತ್ತೆ ಅದಕ್ಕೆ ಕಾರಣ ಈಸ್ಟ್ರೋಜನ್, ತುಂಬ ಹೈ ಈಸ್ಟ್ರೋಜನ್ ಇರೋದ್ರಿಂದನೇ ಇಷ್ಟು ಥಿಕ್ಕಾಗಿರೋ ಎಂಡೋಮೆಟ್ರಿಯಮ್ ಬೆಳೆಯೋದು ಮೇನ್ ರೀಸನ್. ಅದು ಆದಮೇಲೆ ಹೈ ಈಸ್ಟ್ರೋಜನ್ ಆಯಿತು ಅಂತಂತಂದರೆ ಉಳಿದಿದ್ದೆಲ್ಲ ಹಾರ್ಮೋನ್ಸ್ನು ತನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳುತ್ತೆ. ಸೊ ಹಾಗಾಗಿ ನೀಟಾಗಿ ಏನೇನೆಲ್ಲ ಫಂಕ್ಷನ್ಸ್ ಆಗಬೇಕು ಅವೆಲ್ಲ ಆಗೋದಿಲ್ಲ ಸ್ಟ್ರೈಟಾಗಿ. ಓಕೆ, ಯಾವಾಗ ಈ ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಷಿಯಾ ಆಗುತ್ತೆ, ಎಂಡೋಮೆಟ್ರಿಯಮ್ ತುಂಬ ದಪ್ಪನಾಗಿ ಬೆಳೆಯೋದ್ರಿಂದ ಒನ್ಸ್ ನಿಮಗೆ ಪೀರಿಯಡ್ಸ್ ಬಂತು ಅಂತಂತಂದರೆ ಹುಚ್ಚಾಪಟ್ಟೆ ಬ್ಲೀಡಿಂಗ್ ಆಗುತ್ತೆ, ಕ್ಲಾಟ್ಸ್ ಹೋಗುತ್ತೆ. ಅದು ಇಷ್ಟು ದಪ್ಪ ಇರುತ್ತಲ್ವ ಅದೆಲ್ಲ ಕಿತ್ಕೊಂಡು ಬರುತ್ತೆ, ನೋವು ಆಗುತ್ತೆ, ತುಂಬ ಬ್ಲೀಡಿಂಗೂ ಆಗುತ್ತೆ. ಹಾರಿಬಲ್ ಸಿಚುವೇಶನ್. ಆಯಿತಾ, ಅದು ಫುಲ್ ಬ್ಲೀಡಿಂಗ್ ಸ್ಟಾಪ್ ಆಗಿ ಓಕೆ ಅನ್ನೋ ಅಷ್ಟೊತ್ತಿಗೆ ಅರ್ಧಂಬರ್ಧ ಸತ್ತಂಗೆ ಆಗಿರುತ್ತೆ ಪರಿಸ್ಥಿತಿ. ಆ ಸಿಚುವೇಶನ್ ಅನುಭವಿಸೋರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಈ ಹೈಪರ್ಪ್ಲೇಷಿಯಾ ಆಗೋದು ಈಸ್ಟ್ರೋಜನ್ ಡಾಮಿನೆನ್ಸಿಂದ. ಬಟ್ ಅದರಿಂದ ಯೂಟ್ರಸ್ ದಪ್ಪ ಆಗಿರುವಂತಹ ಸಾಧ್ಯತೆ ಇರುತ್ತೆ. ಸೊ ಅಗೇನ್ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ, ಇಂಪ್ಲಾಂಟೇಷನ್ ಆಗೋದಿಲ್ಲ, ಇದೆಲ್ಲದರಿಂದ ಕನ್ಸೀವ್ ಆಗೋದಕ್ಕೆ ಕಷ್ಟ ಆಗುತ್ತೆ. ನೆಕ್ಸ್ಟ್ ರೀಸನ್ನು
ಇನ್ಫೆಕ್ಷನ್ಸ್, ಯಾವುದೇ ರೀತಿಯಾದಂತಹ ಇನ್ಫೆಕ್ಷನ್ನು ರಿಪ್ರೊಡಕ್ಟಿವ್ ಆರ್ಗನ್ಸಲ್ಲಿ ಆಗಿತ್ತು ಅಂತಂತಂದರೆ ಅದರಿಂದ ಇನ್ಫ್ಲಮೇಷನ್ ಆಗುತ್ತೆ. ಸೊ ಉರಿಯೂತ ಅಂತಂತ ಹೇಳ್ತಾರೆ, ಅಂದರೆ ಸ್ವೆಲ್ಲಿಂಗ್ ಬರುತ್ತೆ. ಸೊ ಯಾವುದೇ ಇನ್ಫೆಕ್ಷನ್ನಿಂದ ಸ್ವೆಲ್ಲಿಂಗ್ ಆಗಿ ನಿಮ್ಮ ಯೂಟ್ರಸ್ಸು ದೊಡ್ಡದಾಗಿರಬಹುದು. ಓಕೆ, ಸೊ ಇದರಿಂದನೂ ಕೂಡ ನಿಮ್ಮ ಯೂಟ್ರಸ್ ಎನ್ಲಾರ್ಜ್ ಆಗಿರುತ್ತೆ. ನೆಕ್ಸ್ಟು ಯೂಟ್ರೈನ್ ಪಾಲಿಪ್ ಅಂತಂತಂದರೆ ಗರ್ಭಾಶಯದ ಒಳಪದ್ರ ಏನಿರುತ್ತಲ್ಲ ಅದು ಒಳ್ಳೆ ಸ್ಕಿನ್ ಟ್ಯಾಗ್ಸ್ ಆಗುತ್ತಲ್ಲ. ಈ ಕುತ್ತಿಗೆ ಹತ್ತಿರ ಕೆಲವೊಂದಿಷ್ಟು ಜನಕ್ಕೆ ವಯಸ್ಸಾದವ್ರ ಮನೆಯಲ್ಲಿ ಇದ್ದರು ಅಂತಂತಂದರೆ ನೋಡಿ, ಇಲ್ಲಿ ಕುತ್ತಿಗೆ ಭಾಗದಲ್ಲಿ ಇಲ್ಲೆಲ್ಲ ಸ್ಕಿನ್ ಟ್ಯಾಗ್ಸ್ ಆಗಿರುತ್ತೆ. ಗಂಡು ಮಕ್ಳಿಗೆ ಜಾಸ್ತಿ ಆಗಿರುತ್ತೆ, ನೋಡಿ ಬೇಕಾದ್ರೆ ಗೊತ್ತಾಗುತ್ತೆ. ಇಲ್ಲೆಲ್ಲ ಸಣ್ಣ 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 ನರ್ಲಿ ಅಂತಾರಲ್ಲ ಆ ಥರ. ಓಕೆ, ಆ ಥರ ಗರ್ಭಾಶಯದ ಒಳಗಡೆ ಆಗಿರುತ್ತೆ. ಎಂಡೋಮೆಟ್ರಿಯಮ್ಮು ಹೀಗೆ ಸ್ಕಿನ್ ಟ್ಯಾಗ್ ಹೀಗೆ ಜೊತೆ ಬಿದ್ದಿರುತ್ತೆ. ಓಕೆ, ಸೊ ಇದು ಈ ಥರ ಪಾಲಿಪ್ಸ್ ಆಗಿತ್ತು ಅಂತಂದರೆ ಹುಚ್ಚಾಪಟ್ಟೆ ಬ್ಲೀಡಿಂಗ್ ಆಗುತ್ತೆ, ತುಂಬ ಹಾರಿಬಲ್ ಸಿಚುವೇಶನ್ ಆಗುತ್ತೆ, ಎಕ್ಸ್ಟ್ರೀಮ್ ಪೇನ್ ಆಗುತ್ತೆ, ಸಿಕ್ಕಾಪಟ್ಟೆ ಬ್ಲೀಡಿಂಗು, ಕ್ಲಾಟ್ಸ್ ಎಲ್ಲ ಜಾಸ್ತಿ ಹೋಗ್ತಾ ಇರುತ್ತೆ. ಓಕೆ, ಅನ್ಲೆಸ್ ಆ್ಯಂಡ್ ಅಂಟಿಲ್ ನೀವು ಪಾಲಿಪ್ಸ್ ರಿಮೂವ್ ಮಾಡಿಸೋವರೆಗೂ ನಿಮಗೆ ಕನ್ಸೀವ್ ಆಗೋದು ತುಂಬಾ ಕಷ್ಟ ಆಗುತ್ತೆ. ಓಕೆ, ಆ್ಯಂಡ್ ಈ ಪೇನು ಇದನ್ನೆಲ್ಲ ನೀವು ಅನುಭವಿಸ್ಲೇಬೇಕು ಅನ್ನೋವಂಥ ಪರಿಸ್ಥಿತಿ ಇರುತ್ತೆ ಪಾಲಿಪ್ಸ್ ಏನಾದರೂ ಇತ್ತು ಅಂತಂದರೆ. ಓಕೆ, ಪಾಲಿಪ್ ಇತ್ತು ಅಂದ್ರೂ ಕೂಡ ನಿಮಗೆ ಬಿಗ್ ಯೂಟ್ರಸ್ ಆಗಿರಬಹುದು. ನೆಕ್ಸ್ಟ್ ರೀಸನ್ನು ರಿಟೈನ್ಡ್ ಪ್ರಾಡಕ್ಟ್ಸ್ ಆಫ್ ಕಾನ್ಸೆಪ್ಷನ್. ಹಿಂದೆ ನೀವು ಕನ್ಸೀವ್ ಆಗಿ ಅಂದರೆ ಪ್ರೆಗ್ನೆಂಟ್ ಆಗಿ ಅದಾದಮೇಲೆ ನಿಮಗೆ ಅಬಾರ್ಷನ್ ಏನಾದರೂ ಆಗಿತ್ತು ಅಥವಾ ಮಿಸ್ಕ್ಯಾರೇಜ್ ಆಗಿತ್ತು ಅಂತಂತಂದರೆ ಆ ಪ್ರೆಗ್ನೆನ್ಸಿಯ ಯಾವುದೇ ಒಂದು ತುಣುಕು ಚಿಕ್ಕ ಪೋರ್ಷನ್ ನಿಮ್ಮ ಯೂಟ್ರಸ್ ಒಳಗೆ ಉಳ್ಕೊಂಡಿತ್ತು ಅಂತಂದ್ರೂ ಕೂಡ ಗರ್ಭಾಶಯ ದಪ್ಪ ಆಗುವಂತಹ ಸಾಧ್ಯತೆ ಇರುತ್ತೆ. ಓಕೆ, ಈ ಎಲ್ಲ ರೀಸನ್ಸು ಮೋಸ್ಟ್ ಕಾಮನ್ ರೀಸನ್ಸು. ಈ ಗರ್ಭಾಶಯ ದೊಡ್ಡದಿದೆ ಅನ್ನೋದಕ್ಕೆ ಈ ಎಲ್ಲ ರೀಸನ್ಸೇ ಕಾರಣ ಯೂಶ್ವಲ್ ಆಗಿ. ಓಕೆ, ಸೊ ಯೂಶ್ವಲ್ ಆಗಿ ಏನು ಅನಿಸುತ್ತೆ, ಗರ್ಭಾಶಯ ದೊಡ್ಡದಿದೆನಾ, ಓಕೆ ನಮಗೇನು ಪ್ರಾಬ್ಲಮ್ಮು. ಸೊ ಈಗ ಕೆಲವೊಂದಿಷ್ಟು ಜನಕ್ಕೆ ಈಗ ಹೇಳಿರೋ ಯಾವುದೇ ರೀಸನಿಂದ ನಿಮ್ಮ ಗರ್ಭಾಶಯ ದೊಡ್ಡದಿರಬಹುದು ಆ್ಯಂಡ್ ನಿಮಗೆ ಯಾವುದೇ ರೀತಿಯಾದಂತಹ ಸಿಂಪ್ಟಮ್ಸ್ ಇಲ್ಲದೇನೂ ಇರಬಹುದು. ಸೊ ನಿಮ್ಗೆ ಯಾವುದೇ ಸಿಂಪ್ಟಮ್ಸ್ ಇಲ್ಲ ಅಂತಂತಂದರೆ ಯು ವಿಲ್ ಬಿ ಹ್ಯಾಪಿ ಅಲ್ವಾ. ನಿಮ್ಗೆ ಅದರಿಂದ ಏನು ಕಾನ್ಸಿಕ್ವೆನ್ಸಸ್ ಏನೆಲ್ಲ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರೋದಿಲ್ಲ. ಯಾವಾಗ ಕನ್ಸೀವ್ ಆಗೋದಕ್ಕೆ ಕಷ್ಟ ಆಗುತ್ತೆ ಆವಾಗ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ. ದೊಡ್ಡದು ಯೂಟ್ರಸ್ ಇದೆನಾ, ಹಾಂ ಇರಲಿ ಬಿಡು, ಏನು ಪ್ರಾಬ್ಲಮ್ಮು, ದೊಡ್ಡದು ಯೂಟ್ರಸ್ ಇದೆ ಅಂತಂದರೆ ಮಗು ಚೆನ್ನಾಗಿ ಬೆಳ್ಕೊಳ್ಳುತ್ತೆ, ಟ್ವಿನ್ಸ್ ಆಗಬಹುದು. ಈ ಒಂದು ರೂಮಲ್ಲಿ ಜಾಸ್ತಿ ಜಾಗ ಇದೆ ಅಂತಂತಂದರೆ ಆಯಿತು, ಒಬ್ಬರನ್ನ ಇಡೋ ಬದಲು ಇಬ್ಬರನ್ನ ಇಡ್ತೀವಿ ಅನ್ನೋ ಭಾವನೆ ಅನ್ನೋ ಯೋಚನೆ ಬರಬಹುದು. ಓಕೆ, ಬಟ್ ಆ ಥರ ಅಲ್ಲ. ಯೂಟ್ರಸ್ ದೊಡ್ಡದಿದೆ ಅಂತಂದರೆ ಯಾವ ಕಾರಣದಿಂದ ನಿಮಗೆ ಯೂಟ್ರಸ್ ದೊಡ್ಡದಿದೆ ಅನ್ನೋದನ್ನು ತಿಳ್ಕೊಳ್ಳಿ. ಆ ರೀಸನ್ ಏನಾದರೂ ಫೈಬ್ರಾಯ್ಡ್ ಪಾಲಿಪ್ ಅಥವಾ ಅಡೆನೋಮಯೋಸಿಸ್ ಈ ಥರದ್ದು ಯಾವುದಾದ್ರೂ ರೀಸನ್ನಿಂದ ನಿಮಗೆ ಯೂಟ್ರಸ್ ದೊಡ್ಡದಿದೆ ಅನ್ನೋದು ಆಯ್ತಂತಂತಂದರೆ ಇಮಿಡಿಯೇಟಾಗಿ ಫಸ್ಟು ಯಾವ ರೀಸನಿಗಾಗಿದೆ ಅನ್ನೋದನ್ನು ತಿಳ್ಕೊಂಡು ಅಕಾರ್ಡಿಂಗ್ಲಿ ನೀವು ಟ್ರೀಟ್ಮೆಂಟ್ ತೊಗೋಬೇಕು. ಈ ಪಾಲಿಪ್ ಆಗಿತ್ತು, ಫೈಬ್ರಾಯ್ಡ್ಸ್ ಆಗಿತ್ತು, ಅಡೆನೋಮಯೋಸಿಸ್ ಎಲ್ಲ ಆಗಿತ್ತು ಅಂತಂತಂದರೆ ಆ್ಯಂಡ್ ಯುಟ್ರೈನ್ ಹೈಪರ್ಪ್ಲೇಷಿಯಾ ಥರ ಏನಾದರೂ ಆಗಿತ್ತು ಅಂತಂದರೆ ಅದಕ್ಕೆಲ್ಲದಕ್ಕೂ ಮೆಡಿಸಿನ್ ಕೊಟ್ಟು ಅಥವಾ ಮೆಡಿಸಿನಿಂದ ಕಮ್ಮಿ ಆಗ್ತಾ ಇಲ್ಲ ಅಂತಂತಂದರೆ ಆಪ್ರೇಟ್ ಮಾಡಿ ತೆಗಿತಾರೆ. ಓಕೆ, ಅದನ್ನು ಕ್ಲೀನ್ ಮಾಡಿಸ್ಲೇಬೇಕು, ತೆಗಿಲೇಬೇಕು. ಸೊ ಆವಾಗ ಮಾತ್ರ ನಿಮ್ಮ ಏನಂತಾರೆ ಅದಕ್ಕೆ ಪ್ರೆಗ್ನೆಂಟ್ ಆಗುವಂತಹ ಅವಕಾಶ ಜಾಸ್ತಿ ಆಗುತ್ತೆ. ಓಕೆ, ಆ್ಯಂಡ್ ಇನ್ಫೆಕ್ಷನ್ನಿಂದ ಏನಾದರೂ ನಿಮ್ಮ ಯೂಟ್ರಸ್ ದೊಡ್ಡದಾಗಿತ್ತು ಅಂತಂತಂದರೆ ಅಥವಾ ಕನ್ಸೀವ್ ಆಗಿರೋವಂತಹ ಯಾವುದೇ ಟ್ರೇಸಸ್ ಉಳಿದಿದ್ದರಿಂದ ನಿಮ್ಮ ಯೂಟ್ರಸ್ ದೊಡ್ಡದಾಗಿತ್ತು ಅಂತಂದರೆ ಅದಕ್ಕೂ ಕೂಡ ಟ್ರೀಟ್ಮೆಂಟ್ ಸಿಗುತ್ತೆ. ಸೊ ಡಾಕ್ಟ್ರ್ ಹತ್ರ ಮಾತಾಡಿ ನಿಮ್ಗೆ ಯಾವ ರೀಸನಿಂದ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳಿ, ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಓಕೆ, ಇದಿಷ್ಟು ಯೂಟ್ರಸ್ ದಪ್ಪ ಇರೋದಕ್ಕೆ ಕಾರಣಗಳು ಏನೆಲ್ಲ ಮಾಡಬೇಕು ಅನ್ನೋದು.